ನಂದೀಶ್ವರ ಮೈನ್ ಟೆಂಪಲ್ ಇದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಅಂತ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇನೆ. ಸೊ ಇದು ನನಗೆ ಫಸ್ಟ್ ಟೈಮು. ನಾವು ಬೆಳಗ್ಗೆ 6:30ಗೆ ಬಂದು ದೇವರ ದರ್ಶನ ಮಾಡಿಕೊಂಡು ನಂದಿ ದೇವಸ್ಥಾನದಲ್ಲಿ ಹೊರಟ್ವಿ. ಇಲ್ಲಿ ಸುಮಾರು ಸಾವಿರಾರು ಜನ, 10,000ಕ್ಕಿಂತ ಜನ ಮೇಲೆ ಇರಬಹುದು ಅನಿಸುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ವೃದ್ಧರವರೆಗೂ ತುಂಬ ಜನ ಇದ್ದಾರೆ. ಸೊ ಇದು ಒಟ್ಟು 16 ಕಿಲೋಮೀಟರ್ ಇದೆ ಅಂತ ನನಗೆ ತಿಳಿದಿತ್ತು. ಸೊ ಇದು ಇವತ್ತು ಭಾಳ ಚೆನ್ನಾಗಿತ್ತು. ಭಾಳ ರೋಡಲ್ಲಿ ಆಗಲಿ, ಹೋಗ್ತಿರೋದಾಗಲಿ, ಸೇವೆ ಮಾಡೋದಾಗಲಿ ಭಾಳ ಚೆನ್ನಾಗಿದೆ. ಜನರು ಹಾಗೆ ಬಾದಾಮಿ ಹಾಲಾಗಲಿ ಇಲ್ಲ ತಿಂಡಿ ಆಗಲಿ ಭಾಳಷ್ಟು ಕೊಡ್ತಿದ್ದಾರೆ, ಭಾಳಷ್ಟು ಸೌಕರ್ಯ ಕೊಡ್ತಿದ್ದಾರೆ. ಸೊ ಇದು ಒಂದು ಭಾಳ ತುಂಬ ದೊಡ್ಡದಾಗಿದೆ. ಸೊ ಚೆನ್ನಾಗಿದೆ. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ವೆದರು ಸಹ ಭಾಳ ಕೂಲಾಗಿದೆ. ಸೊ ನಡೀತಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಜನ ಇದ್ದಾರೆ. ಇವತ್ತು ನಂದಿ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದೀವಿ. ಸೊ ಒಟ್ಟು ಇದು 16 ಕಿಲೋಮೀಟರ್ ಇದೆ. ನಮಗೆ ನಡೆದಂಗೆ ಅನಿಸ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಅರ್ಧ ಮುಕ್ಕಾಲು ಆಲ್ರೆಡಿ ಮುಗಿಸಿದ್ದೀವಿ ಅನ್ಸು. ಪ್ರದಕ್ಷಿಣೆ ವಿಶೇಷತೆ ಅಂದರೆ ಕೋರಿಕೆ ಇರುತ್ತೆ ಯಾರಿಗಾದರೂ ಏನಾದರೂ. ಸೊ ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ. ವರ್ಷ ಇದನ್ನು ಮಾಡ್ತಾರೆ. ಬಟ್ ಇವತ್ತು ನಡೀತಿದ್ರೆ ಅಷ್ಟೊಂದೇನು ಆಯಾಸ ಅನಿಸ್ತಿಲ್ಲ. ಭಾಳಷ್ಟು ಉತ್ತಮವಾಗಿ ಈಸಿಯಾಗಿ ನಡ್ಕೊತ ಹೋಗ್ತಿದ್ದೀವಿ. ನಮಸ್ತೆ, ಇದು ಭಾರತಿ ಆನಂದ್ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದನೇ. ನಂದಿಗಿರಿ ಪ್ರದಕ್ಷಿಣೆ ಬಂದು ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರತೀತಿ ಅಂತಲೇ ಹೋಗ್ತಾ ಇದೆ. ಆಷಾಢದ ಕಡೆ ಸೋಮವಾರ ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಕೈಲಾಸಗಿರಿನ ಶಿವನ ಪ್ರದಕ್ಷಿಣೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳಿ ಮಾಡ್ತಾ ಇರೋದು. ದಾರಿಯಲ್ಲೆಲ್ಲ ಪೂರ್ತಿ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಕಡೆನೂ ಊಟದ ವ್ಯವಸ್ಥೆ ಇರ್ಬೋದು, ಅಂದರೆ ಜನಗಳಿಗೆ ಸ್ನ್ಯಾಕ್ಸ್ ಇರ್ಬೋದು, ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ಸೇವೆ ಮಾಡ್ತಾ ಇದ್ದಾರೆ. ಇದು ನಡೆದು ಸಹ ಪ್ರದಕ್ಷಿಣೆ ಮಾಡೋದು ಒಂದು ಸೇವೆ ಥರ ದೇವ್ರಿಗೆ ಸಲ್ಲಿಸೋದು. ಈಗ ನಮ್ಮ ಇಲ್ಲಿನ ಜನಕ್ಕಿಂತ ಆಚಿನ ಜನನೂ ಸಹ ಅಷ್ಟೇ ಜಾಸ್ತಿ ಆಗಿದ್ದಾರೆ. ನಮ್ಮ ಹಿಂದುತ್ವದಲ್ಲಿ ಈ ರೀತಿ ಒಂದು ನಂಬಿಕೆಗಳು ಮೊದಲಿಂದನೂ ಒಂದು ಪದ್ಧತಿ ಪ್ರಕಾರ ಬರ್ತಾ ಇರೋದ್ರಿಂದ ಅದನ್ನು ವರ್ಷದಿಂದ ವರ್ಷಕ್ಕೆ ಹೀಗೆ ನಡೆಸ್ಕೊಂಡು ಹೋಗೋಣ ಎಲ್ಲರೂ ಸೇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.